ಇನ್ನು ರೇವಣ್ಣ ಅವರಿಗೆ ಜಾಮೀನು ಮಂಜೂರಾದಂತಹ ಹಿನ್ನೆಲೆಯಲ್ಲಿ ಪರಪ್ಪನಾಗ್ರಹಾರ ಜೈಲಿನ ಬಳಿ ರೇವಣ್ಣ ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪರಪ್ಪನಾಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ರೇವಣ್ಣ ಇದ್ದಾರೆ. ಇನ್ನು ಜೈಲು ಸಿಬ್ಬಂದಿಯಿಂದ ರೇವಣ್ಣಗೆ ಜಾಮೀನು ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಮಾಹಿತಿ ತಿಳಿತಾ ಇದ್ದಂತೆ ದೇವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರಂತೆ ರೇವಣ್ಣ ಅವರು. ಯಾಕಂತಂದ್ರೆ ಮಹಾನ್ ದೈವಿ ಭಕ್ತರು ರೇವಣ್ಣ ಅವರು. ಅನೇಕ ಬಾರಿ ಅದನ್ನು ಕೂಡ ಮಾಧ್ಯಮಗಳ ಮುಂದೆನೂ ಕೂಡ ತೋರಿಸ್ಕೊಂಡಿದ್ದಾರೆ. ಯಾವುದೇ ಒಂದು ಕ್ಷಣ, ಯಾವುದೇ ಒಂದು ಗಳಿಗೆ ಹಾಗೂ ಅವರು ಭವಿಷ್ಯವನ್ನು ತುಂಬ ನಂಬ್ತಾರೆ. ಇವತ್ತು ಜೈಲಲ್ಲಿ ಇರುವಂತಹ ಅವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಇವತ್ತಿಲ್ಲ, ನಾಳೆ ಅವರು ಬಿಡುಗಡೆ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮತ್ತು JDS ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ. ಜೈಕಾರಕ್ಕೆ ಹೋಗಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ರೇವಣ್ಣ ಅವರು ಕೂಡ ಯಾವಾಗ ನನಗೆ ಜಾಮೀನು ಸಿಕ್ತು ಅಂತ ಗೊತ್ತಾಯಿತೋ ಆವಾಗ ಅವರು ಅಲ್ಲಿ ದೇವರಿಗೆ ಒಂದು ಧನ್ಯವಾದವನ್ನು ತಿಳಿಸಿರುವಂಥದ್ದು. ಇವತ್ತು ನಮ್ಮ ನಾಯಕರಾದಂತಹ ಎಚ್.ಡಿ. ರೇವಣ್ಣನವರಿಗೆ ಜಾಮೀನು ಸಿಕ್ಕಿದೆ. ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಹಾಸನ ಜಿಲ್ಲೆಯ ಜನತೆಗೆ ತುಂಬ ಸಂತೋಷ ಆಗಿರ್ತಕ್ಕಂಥ ವಿಚಾರ. ಇವತ್ತೇನು ಅವ್ರನ್ನ ಈ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಸಿರ್ತಕ್ಕಂಥ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ. ಅದು ಯಾರ್ದೋ ಒಂದು ಕಟ್ಪಾಡಿಗೆ ಅವರು ಆ ಥರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು SIT ಅವರು ಬಂಧಿಸಿ ಈ ಥರದಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಯಾವುದೇ ಕೂಡ ರೇವಣ್ಣ ಸಾಹೇಬರಲ್ಲಿ ತಪ್ಪು ಎಸಗಿಲ್ಲ ಅಂಥೇಳಿ ನಾವು ಇಡೀ ನಮ್ಮ ತಾಲೂಕು ಜಿಲ್ಲೆಯವರು ಕೂಡ ನಾವು ಒತ್ತಾಯ ಮಾಡ್ತೀವಿ. ರೇವಣ್ಣವ್ರದ್ದು ಇದರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣ್ತಾ ಇಲ್ಲ. ಸುಮ್ಮನೆ ವಿನಾಕಾರಣ ಕೂಡ SIT ಅವರು ಅವ್ರನ್ನ ಬಂಧಿಸಿ ಈ ಥರ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ, ರಾಜಕೀಯ ಒತ್ತಡದಿಂದ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಹೊರತು ಅದರಲ್ಲಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ನೋಡ್ತಾ ಇದ್ದೀವಿ ಒಂದು ಕಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ರೇವಣ್ಣ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ರೇವಣ್ಣ ಅವರು ಕೂಡ ಸಂತಸದಲ್ಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಸದ್ಯಕ್ಕೆ ಪರಪ್ಪನಾಗ್ರಹಾರ ಜೈಲಿನ ಬಳಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಅಂತ? ಖಂಡಿತ ವಿಶ್ವನಾಥ್, ಮಹಿಳೆಯರುಗಳ ಕಿಡ್ನಾಪ್ ಕೇಸ್ನಲ್ಲಿ ಕಳೆದ 5 ದಿನಗಳಿಂದ ಪರಪ್ಪನಾಗ್ರಹಾರ ಜೈಲು ಸೇರಿರ್ತಕ್ಕಂತ ಎಚ್.ಡಿ. ರೇವಣ್ಣ ಯಾರಿದ್ದಾರೆ ಅವ್ರನಿಗೆ ಇವತ್ತು ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ವಿಶೇಷ ನ್ಯಾಯಾಲಯ ಇವತ್ತು ಒಂದು ಜಾಮೀನನ್ನ, ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸತತ ಕಳೆದ 3 ದಿನಗಳಿಂದ ಸರ್ಕಾರಿ ರಜೆ ಇದ್ದಂತಹ ವೇಳೆಯಲ್ಲಿ ಯಾರಿಗೂ ಕೂಡ ಕುಟುಂಬಸ್ಥರಿಗೆ, ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಭೇಟಿ ಮಾಡಲು ಅವಕಾಶ ಇಲ್ಲದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದಲೇ ಕೂಡ, ಅಂದ್ರೆ ಇವತ್ತು ಬೇರೆ ಬೆಳಗ್ಗೆ 11 ಗಂಟೆಗೆ ಅವರ ಜಾಮೀನು ವಿಚಾರಣೆ ಕೂಡ ಇತ್ತು. ಹೀಗಾಗಿ ಇದನ್ನ ಹತ್ಕೊಂಡಂತಹ ಅವರ ಕಾರ್ಯಕರ್ತರು, ಬೆಂಬಲಿಗರು ಮತ್ತು ಕುಟುಂಬಸ್ಥರು ಕೂಡ ಇವತ್ತು ಬೆಳಿಗ್ಗೆಯಿಂದನೇ ಇಲ್ಲಿ ಪರಪ್ಪನಗರ ಜೈಲಿನ ಬಳಿ ಜಮಾವಣೆಗೊಂಡಿದ್ರು. ಹೀಗಾಗಿ ಈಗ ಅವರಿಗೆ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಅವರ ಒಂದು ಹರ್ಷೋದ್ಗಾರ ಮತ್ತು ಅವರ ಒಂದು ಖುಷಿ, ಅವರು ತುಂಬಾ ಖುಷಿಯಾಗಿ ಅವರ ಜೈಕಾರ ಕೂಗುತ್ತಾ ಅವರ ಒಂದು ಜೈಕಾರ ಮುಗಿಲು ಮುಟ್ಟಿತ್ತಂತಾನೆ ಹೇಳ್ಬೋದು. ಹೀಗಾಗಿ ಎಲ್ಲ ಹೊಳೆನರಸೀಪುರ, ಹಾಸನ ಮತ್ತೆ ಮಂಡ್ಯ ಈ ಭಾಗಗಳಿಂದ ಬಂದಂತ ಅವರ ಕಾರ್ಯಕರ್ತರು, ಬೆಂಬಲಿಗರು ಕೂಡ ಒಂದು ರೀತಿಯ ಹರ್ಷೋದ್ಗಾರ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಜೈಲಿನ ಬಳಿ ಅವರ ಕಾರ್ಯಕರ್ತರು ಜೈಕಾರವನ್ನು ಕೂಗಿ ಅವರ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಈಗ ಬೇಲ್ ಸಿಕ್ಕಿದ್ರು ಕೂಡ, ಅಂದ್ರೆ ಬೇಲ್ ಮಂಜೂರಾಗಿದ್ರು ಕೂಡ ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಗೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಕೋರ್ಟಿನ ಅಂದ್ರೆ 8 ಗಂಟೆವರೆಗೂ ಕೂಡ ಬಿಡುಗಡೆ ಸಾಧ್ಯತೆ ಇರ್ತದೆ. ಆದ್ರೆ ತಡವಾಗಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಆ ಕಾಪಿಯನ್ನು ಕೂಡ ಇಲ್ಲಿ ಕೋರ್ಟ್ ಅಮೀನ್ ಯಾರು ಇರ್ತಾರೆ, ಆ ಕೋರ್ಟ್ ಅಮೀನ್ ಜೈಲ್ ಅಧಿಕಾರಿಗಳಿಗೆ ಬೈ ಹ್ಯಾಂಡ್ ಮುಖಾಂತರ ತಂದು ಕೊಡ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ತಡವಾಗಿರೋದ್ರಿಂದ ಅವ್ರು ಬರೋದು ಕೂಡ ತಡವಾಗುತ್ತೆ. ಹಾಗಾಗಿ ಇವತ್ತು ಬಿಡುಗಡೆ ಭಾಗ್ಯ ಸಿಗೋದಿಲ್ಲ. ಇವತ್ತು ರಾತ್ರಿನೂ ಕೂಡ ರೇವಣ್ಣ ಅವರು ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ. ಆದ್ರಿಂದ ಅಲ್ಲಿ ಕೊಂಚ ಎಲ್ಲೋ ಅವ್ರ ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಗರು ಕೂಡ ಕೊಂಚ ಎಲ್ಲೋ ನಿರಾಸೆಗೊಂಡ್ರು ಅಂತಾನೆ ಹೇಳ್ಬೋದು. ಆದ್ರೆ ನಾಳೆ ಬೆಳಿಗ್ಗೆ ಅವರು ಬಿಡುಗಡೆ ಹಾಗೆ ಆಗ್ತಾರೆ ಅನ್ನೋ ಒಂದು ಖುಷಿಯಿಂದ ಅವ್ರಿಗೆ ಒಂದು ಜೈಕಾರ ಹೋಗಿ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ವಿಶ್ವನಾಥ್, ಈ ಹಿನ್ನೆಲೆಯಲ್ಲಿ ಒಂದು ರೀತಿ ಅಂದ್ರೆ ಅವ್ರಿಗೆ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇಲ್ಲಿ ಜಮಾವಣೆಗೊಳ್ಳುವ ಸಾಧ್ಯತೆ ಇರೋದ್ರಿಂದ ಅತಿ ಹೆಚ್ಚು ಸೆಕ್ಯೂರಿಟಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ
1 ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಮತ್ತು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಒಂದು ರೀತಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ವಿಶ್ವನಾಥ್. ಹೀಗಾಗಿ ನಾಳೆ ಬಿಡುಗಡೆಗೊಳ್ಳಲಿರುವ HD ರೇವಣ್ಣ ಅವರ ಒಂದು ಜಾಮೀನಿನಿಂದ ಬಿಡುಗಡೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಹೆಚ್ಚೆಚ್ಚಾಗಿ ಜಮಾವಣೆಗೊಳ್ಳುವ ಸಾಧ್ಯತೆ ಇತ್ತು. ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಒಂದು ಜೈಲಿನ ಪೊಲೀಸ್ ಠಾಣಾ ಪರಪ್ಪನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಕೂಡ ಕೈಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ವಿಶ್ವನಾಥ್. ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ರೇವಣ್ಣ ಅವರಿಗೆ ಒಂದು ಜಾಮೀನು ಸಿಕ್ಕಿರುವಂಥದ್ದು, ಇನ್ನೊಂದು ಕಡೆ JDS ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಪರಪ್ಪನಾಗ್ರಹಾರ ಜೈಲಿನ ಬಳಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 5 ದಿನಗಳಿಂದಲೂ ಕೂಡ ಅವರು ಪರಪ್ಪನಾಗ್ರಹಾರ ಜೈಲಿನಲ್ಲೇ ಕಳೀತಾರೆ. ಈಗ ಸದ್ಯಕ್ಕೆ ಅವರಿಗೆ ಇವತ್ತು ಜಾಮೀನು ಸಿಕ್ಕರೂ ಕೂಡ ನಾಳೆ ಅವರಿಗೆ ಬಿಡುಗಡೆ ಭಾಗ್ಯ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.